ಈಗ ಕೆಲಸ ಮುಗಿಸಿ ಮಾವಯ್ಯ ಟೈಮ್ಗೆ ದೇವಸ್ಥಾನ ಹೋಗ್ಬಿಡ್ಬೇಕು. ತುಂಬ ಐತಲ್ಲ. ಇಸ್ತ್ರಿನೂ ಮಾಡೋರಲ್ಲ. ಅಲ್ಲೇ ತಯಾರಾಗ್ಬಿಟ್ಟಿದ್ದೀರಾ? ನಾನೇ ತಡ. ಪೂಜೆ ಮುಗಿಸ್ಬಿಡ್ತೀನಿ, ಬೇಗ ಹೊಂಟ್ಬಿಡೋಣ. ದೇವರ ಆಶೀರ್ವಾದ ತಕೊಳ್ಳಿ. ಅಯ್ಯಯ್ಯೋ, ದೇವ್ರಿಗೆ ನಮಸ್ಕಾರ ಮಾಡಿ ಅಂದ್ರೆ ನನ್ನ ಕಾಲಿಗೆ ಬೀಳ್ತಿದ್ದೀರಾ? ಅಣ್ಣ, ನಮ್ಗೆಲ್ಲ ನೀನೇ ದೇವ್ರು. ಅಣ್ಣ ಇರು, ಬರ್ತೀನಿ. ಯಾಕ್ರವ್ವ? ಅಕ್ಕ, ನಮ್ಮ ಅಣ್ಣಂಗೆ ರಕ್ಷಾ ಬಂಧನದ ಶುಭಾಶಯಗಳು. ಅಣ್ಣ, ಇದು ನಮ್ಮೆಲ್ಲರ ಪರವಾಗಿ ತಗೋ. ನಮ್ಮ ಕೈಲಿ ಕೂಡಿಡಕ್ಕಾಗಿದ್ದು ಇಷ್ಟೇ. ನಿಂಗೇನು ಬೇಕೋ ಅದನ್ನ ತಗೋ. ನಿಮ್ಗೆಲ್ಲ ಏನೇನ್ ಬೇಕೋ ಅದನ್ನ ನಾನು ಕೊಡಿಸ್ಬೇಕ್ರವ್ವ, ನೀವು ಕೊಡಬಾರ್ದು. ಅಯ್ಯೋ ಅಣ್ಣ, ಹಂಗೆಲ್ಲ ಬೇಡ ಅನ್ಬಾರ್ದು. ತಕ್ಕ ಇಟ್ಕ. ಸರಿ ಸರಿ, ಒತ್ತಾಯ್ತದೆ, ಬೇಗ ಹೊರಡುಮ. ಮಕ್ಕಳವ್ವ, ನೋಡಿದೆ ನನ್ನ ತಂಗೀರ್ನ. ನಾನು ಅವ್ರಿಗೋಸ್ಕರ ದುಡ್ಡು ಕೂಡಿಡ್ತಾ ಇದ್ರೆ ಅವರು ನಂಗೋಸ್ಕರ ಕೂಡಿಟ್ಕೊಟ್ಟವ್ರೆ. ಆದರೆ ಈ ದುಡ್ಡು ಅವ್ರಿಗೆ ಸೇರ್ಬೇಕಾಗಿರೋದು. ನಮ್ಮ ಮಾವ ಏಟು ಒಳ್ಳೆಯವರು ಅಂದ್ರೆ, ರತ್ನ ನೋಡೋ ಗಂಡಿನ ಕಡೆಯವ್ರು ಬರ್ತಾರೆ ಅಂದಾಗ 10 ನೋಡೋಂಗೆ ಮದುವೆ ಮಾಡೋಣ ಕಣೋ, ನಿನ್ನ ತಂಗಿ ನನ್ನ ಮಗಳಿಂದಂಗೆ ಅಂದ್ಬಿಟ್ರು. ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ಈ ಪೂಜೆ ಮಾಡಿಸ್ತವ್ರೆ. ಪಾಪ ಮಾವ ತುಂಬ ಒಳ್ಳೆ ಮನ್ಸ. ಒಳಿಗೆ ಹೋಗಿ ಪೂಜೆಗೆಲ್ಲ ತಯಾರು ಮಾಡ್ಕೊಳ್ಳಿ. ಹೋಗ್ರವ. ಆಯ್ತೇನ್ರಾ? ಬಿರ್ಬಿರ್ನೆ ಮಾಡ್ರಲ್ಲ. ಆಯ್ತು. ಶಿವಣ್ಣ, ದೋಣಿಗಳು ಬಂದ್ರಪ್ಪ. ಬಂದೆ. ಅಣ್ಣ ಇದು ಇಟ್ಕೊಳ್ಳಿ. ಎಲ್ಲ ತಯಾರಾಗೈತೆ ಮಾವ. ಗೊತ್ತು ಕಣೋ ಶಿವ, ನಿನಗೆ ಕೆಲಸ ವಹಿಸಿದ್ರೆ ಕತ್ ಕುಯ್ದ್ರು ಸರಿ, 10ಕ್ಕೆ ಮುಂಚೆ ಎಲ್ಲ ಸಿದ್ಧ ಮಾಡಿರ್ತೀಯ ಅಂತ. ಸಬ್ಕೊಳ್ಳಲ್ಲ, ಏನಾಗಿದೆ? ಶಿವ, ಎಲ್ಲರನ್ನು ಒಳಗೆ ಕರ್ಕೊಂಡೋಗು. ಸರಿ ಮಾ. ಅತ್ತೆ ಬನ್ನಿ. ಯಾಕಪ್ಪಯ್ಯ ಅವನ ಜೊತೆ ನಾ ಕಳಿಸ್ಬಿಟ್ಟೆ? ಬರೋ ಬೇಗರ ಮುಂದೆ ಈ ನಾಯಿನ ಸಂಬಂಧಿಕ ಅಂತ ಹೇಳ್ಕೊಳಕ್ಕಾಗತ್ತಾ? ಅವನು ಯಾವತ್ತೂ ನನ್ನ ಕಾಲ್ ಕೆಳಗಡೆ ಕೆಲಸ ಮಾಡ್ಕೊಂಡೇ ಬಿದ್ದಿರ್ಬೇಕು. ಪಾರು, ನೀ ಖುಷಿಯಾಗಿದ್ಯಲ್ವಾ? ಅಲ್ಲ, ಮಕಾವಸಿ ಬಾರ್ದಂಗಿತ್ತು, ಅದಕ್ಕೆ ಕೇಳ್ದೆ. ಮಾವ,
ಡಾಕ್ಟರ್ ಆಗಿ ಎಲ್ರಿಗೂ ಬಿ ಹ್ಯಾಪಿ ಅಂತ ಹೇಳೋಳೆ ನಾನು ಬೇಜಾರಲ್ಲಿರ್ತೀನ ಏನು ಮಾವ ನೀನು ಹಂಗಾರೆ ಸರಿ. ಅಲ್ಲಿ ನೋಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಈ ಜೋಡಿಗೆ ಯಾವ ದೃಷ್ಟಿನೂ ತಾಗದೇ ಇರಲಿ. ಇಂಥ ಟೈಮಲ್ಲಿ ಅವಳು ಮಾತ್ರ ಬರಬಾರ್ದು ಕಣ್ರೆ. ನೀವು ಇಲ್ಲಿದ್ದೀರಾ? ನನ್ನೇ ಬಿಟ್ಬಿಟ್ಟು ಬಂದಿದ್ದೀರಾ? ನಿಮ್ಗಂತೂ ಬುದ್ಧಿ ಇಲ್ಲ, ಅವನಿಗಾದ್ರೂ ಇರಬಾರ್ದಾ? ಯಾರಿಗೆ? ಅದೇ ನಿಮ್ಮ ಅಣ್ಣಂಗೆ, ನನ್ನ ರಾಜ್ಕುಮಾರಂಗೆ. ಎಲ್ಲಿದ ನಾನು? ಬರಪ್ಪ ಬಾವ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಹಳಿ ಅಂದ್ರು ಯಾರನ್ನು ಹುಡುಕ್ತಿರೋ ಆಗಿದೆ. ಹಂಗೇನಿಲ್ಲ, ಪಾರ್ವತಿ ಒಳಗಡೆ ಇದ್ದಾಳೆ. ಪರಶು, ಅಪ್ಪ ನೋಡಿದ ಹುಡುಗ ಇವನೇ ಇರಬೇಕು. ಅಕ್ಕ 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 ಬಳೆ ತಿಂತೋಳೆ. ಗುಂಡಮ್ಮ ಇನ್ನೂ ಪೂಜೆನೇ ಆಗಿಲ್ಲ. ಒಂದೇ ಒಂದ್ ಕಣೆ. ಅಲ್ಲ ಕಣ್ರಮ್ಮಿ, ನಿಮ್ಮ ಮಾವನ ಮನೆ ಕಡೆಯವರು ದಿಢೀರಂತ ಪೂಜೆ ಇಟ್ಕೊಂಡವ್ರಲ್ಲ, ಯಾಕೆ? ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ. ಹೌದಾ? ಒಳ್ಳೇದಾಗ್ಲಿ. ಹಾ, ಗುಂಡು ಕೊಟ್ಟು ಬರ್ತೀನಿ. ಮಾವ, ಪಾರ್ವತಿ ಅಲ್ಲಿದಲ್ಲಿ ನೋಡಿ. ಊಟಕ್ಕೆ ಟೇಬಲ್ ಚೇರ್ ಎಲ್ಲ ವ್ಯವಸ್ಥೆ ಆಗೈತೆ. ಮಳೆ ಬಂದ್ರೆ ಶಾಮಾಯನ ಒಳಗೆ ನೀರು ಬಂದೇ ಬರ್ತದೆ. ಅದಕ್ಕೆ ಟೇಬಲ್ನ ಒಳಗೆ ಹಾಕ್ಸೋ ಕೇಳಿವನಿ. ಅಡಿಗೆಯವರು ಆಗ್ಲೇ ಅಡಿಗೆ ಶುರು ಮಾಡ್ಕೊಂಡ್ರಣ್ಣ. ಅಯ್ಯಯ್ಯೋ, ಏನ್ಲಾತು? ತುಪ್ಪ ಕೇಳಿದ್ರು ಮರ್ತೆ ಬಿಟ್ಟೆ ಅಣ್ಣ. ಬೇಗ ಹೋಗಿ ತಗೋಬರ್ಲಾ? ಕೊಡಮಿ, ಹೋಗ್ಲಾ ಬೇಗ. ಪಾರು, ಸಾರಿ ಮಾವ, ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಾದರೂ ರಿಜೆಕ್ಟ್ ಮಾಡಲಿ ಅಂತ ನಿನ್ನ ಜೊತೆ ಹೀಗೆ ನಡ್ಕೊಳ್ತಿದ್ದೀನಿ. ಯಾಕೆ ಮಾವ ಒಂಥರ ಇದೆಯಾ? ಏನಾಯ್ತು? ನಾನಾ ಆರಾಮಾಗೇ ಇದ್ದೀನಲ್ಲ. ನೋಡು, ಮುಖ ಎಲ್ಲ ಬಾಡೋಗಿದೆ. ಜ್ವರ ಬಂದ್ಬಿಟ್ಟಿದ್ಯಾ? ಇರು, ಚೆಕ್ ಮಾಡ್ತೀನಿ. ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ದೀರಿ? ಯಾರವನು? ಅವನ 20 ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಗಲಾಟೆ ಆಗಿತ್ತು. ಒಡವೆಗಳನ್ನೆಲ್ಲ ಕದ್ದುಕೊಂಡು ಮಕ್ಕಳನ್ನು ಬಿಟ್ಟು ಓಡ್ ಹೋದ್ಲಲ್ಲ, ಅವಳು ಮಗ. ಹೌದಾ? ಊರಿನವರೆಲ್ಲ ಬಹಿಷ್ಕಾರ ಹಾಕಬೇಕು ಅಂತಿದ್ರು. ನಾನೇ ಬೇಡ ಅಂತ ಹೇಳಿ ಉಳಿಸ್ಕೊಂಡೆ. ಆ ಋಣಕ್ಕೆ ನಮ್ಮನೇಲಿ ಏನೇ ಕೆಲಸ ಆದರೂ ಬಂದು ಕತ್ತೆ ಥರ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದಿದ್ದಾನೆ. ಇವಳು ದೂರದ ಸಂಬಂಧಿ ಅಂತೆ,
ನಾನೇನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ. ಪಾರು, ಎಲ್ಲ ಪಾರ್ಟ್ಸು ಕರೆಕ್ಟಾಗಿ ಐತಲ್ವಾ? ಹಾಂ ಮಾವ, ಒಂದು ನಿಮಿಷ ಮಾವ. ಹಲೋ ಹಲೋ ಹಲೋ. ಅಯ್ಯೋ, ಏನಾಯ್ತು ಪಾರು? ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕಿತ್ತು ಮಾವ. ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಏನು ಮಾಡೋದು? ಅಯ್ಯೋ, ಫೋನ್ ತಾನೆ, ಅದಕ್ಕೆ ಯಾಕೊಳ್ಳಿ ಒಬ್ಬಟ್ಟು ಕೇಳ್ದಂಗೆ ಗಿಂಚ್ತಿದ್ಯಾ? ನನ್ನ ಫೋನ್ ಐತೆ. ಇಲ್ಲ ಮಾವ, ನನ್ನ ಫೋನಿಂದಾನೇ ಕಾಲ್ ಮಾಡಬೇಕು. ಫೋನ್ ಚಾರ್ಜರ್ ಬೇರೆ ಮನೇಲೇ ಇಟ್ಟು ಬಂದ್ಬಿಟ್ಟೆ. ಚಾರ್ಜರ್ ತಾನೆ, ತರಿಸ್ತೀನಿರೋ. ಯಾವ ಫೋನ್ ಇದು? ಇದಾ? ಒಂದು ನಿಮಿಷ ಇರೋ. ಏ ಗೋಡಂಬಿ, ಆ ಸೇಫ್ ಕಚ್ಚಿರೋ ಫೋನ್ ಐತಲ್ಲ, ಅದ್ರ ಚಾರ್ಜರ್ ಅರ್ಜೆಂಟಾಗಿ ತಗೋಬರ್ಲಾ? ಅಣ್ಣೋ ಚಾರ್ಜರು. ಏನ್ಲಾ ಇಷ್ಟ ಬೇಗ ಬಂದ್ಬಿಟ್ಟೆ? ನೀನ್ ಕರ್ದೆ, ನಾನು ಬಂದೆ, ತಗೊಳ್ಳೋಣ. ಸೂಪರ್ ಫಾಸ್ಟ್ ಮಾವ ನೀನು. ಥ್ಯಾಂಕ್ ಯು. ಅಣ್ಣೋ, ಅಕ್ಕೆ ಕಣ್ಣಲ್ಲಿ ಈಗಲೂ ನಿನ್ ಮೇಲೆ ಪ್ರೀತಿ ಕಾಣ್ತಾ ಇತ್ತಣ್ಣೋ. ಏಯ್ ಸುಮ್ಕಿರ್ಲಾ. ಅಣ್ಣೋ, ನಾನು ಅವತ್ತೇ ಹೇಳಿಲ್ವಾ ಯಾರು ನಿನ್ಗೊಂದು ಅವಕಾಶ ಕೊಡ್ತಾನೆ ಅಂತ? ಆ ಅವಕಾಶನ ಇವತ್ತು ಕೊಟ್ಟವನೆ. ಹೋಗೋಣ, ಮತ್ತೆ ಹೆಲ್ಪ್ ಮಾಡೋಣ. ಹಂಗಂದ್ಯಾ? ಹೋಗೋಣ. ಪಾರು, ನಾನಿರ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯಾ? ಕೊಡಿಲಿ. ಅಣ್ಣ, ಮಾತಾಡೋಣ. ಮಾವ ಇದ್ದಾಳೆ ಮಾವ. ಮಾವ ಮಾವ ಮಾವ. ಸ್ವಲ್ಪ ದೂರ ಇರಿ, ಸ್ವಲ್ಪ ಗಾಳಿ ಆಡಲಿ. ಮಾವ ಮಾವ. ಇಂಥವ್ರ ಜೊತೆ ಸಂಬಂಧ ಬೆಳೆಸೋದಕ್ಕೆ ಹೊರಟಿದ್ದೀರಲ್ಲ, ಏನು ಹೇಳ್ಬೇಕು ನಿಮಗೆ? ಲೈ ಸೋಮ, ಸೋಮ, ಲೈ ಸೋಮ, ಸೋಮ, ಲೈ ಸೋಮ, ಹೋಗ್ಬೇಡಕ್ಕಲ್ಲ.
ಲೇ ನೀನು ಹೋದ್ರೆ ನಮ್ಮ ಮನೆ ಮರುವುದಕ್ಕಲ್ಲ. ಇದ್ರದನ್ನು ಹೋಗೋಕೆ ಇಂಥ ಹಲ್ಕ ಕೆಲಸ ಮಾಡ್ತಾಳೆ ಅಂತ ಗೊತ್ತಿದ್ರೆ ಯಾವನ್ಲ ಬರ್ತಿದ್ದ? ಏ ಸೋಮ, ನಮ್ಮನೆ ಸಂಬಂಧ ಬೆಳೆಸೋದಕ್ಕೆ ಜನ ಸಾಲ್ಗಟ್ಟು ನಿಂತಿದ್ದಾರೆ. ಬರ್ಲ ಹೋಗವ. ಲೇ ಸೋಮ, ಅಣ್ಣ ಇವತ್ತು ಕೆಲಸ ಆಯ್ತಾ? ತಕ ನಾನೇ ಮಾಡಿದ್ದು. ಲೋ ಸೋಮ ಬಿಟ್ಟು ಬಿಡ್ಲಾ, ಸತ್ಗಿತ್ತು ಹೋದಾನು. ಲೇ ಸೋಮ, ಅಂತ ನೀತ್ಗೆ ಹೆಣ್ಣು ನಮ್ಮನೆ ಸೊಸೆ ಆಗೋದು ತಪ್ಪಲ್ಲ ಅಂತ ಖುಷಿ ಪಡಲಿ. ಸೋಮ ಡಾಕ್ಟರ್ ಹುಡುಗಿನ ಕಟ್ಕತಾನೆ ಅಂತ ಇಡೀ ಊರೆಲ್ಲ ಗುಲ್ಲಾಗದೆ. ಈಗ ಹಿಂಗಾಗದೆ ಊರಾಗಿ ನಂಗೆ ಮರ್ಯಾದೆ ಅವನ್ ಕೊಟ್ಟಾನು. ಲೇ ಸೋಮ, ಮದುವೆ ಆದ್ಮೇಲೆ ಅವ್ರು ನವರಂಗಿ ಆಟಗಳನ್ನ ತೋರಿಸಿದ್ರೆ ನಮ್ಮ ಮರವಾದ ಏನಿಲ್ಲ ಆಗಿರೋದು. ಮದ್ದಾಕಿರೋ ಹಾಲು ಕುಡಿದು ಇವನು ಬುದ್ಧಿ ಮಂದ ಆಯ್ತಾನೇ ಇರಲಿ, ಆಸ್ತಿ ನಮ್ದಾಗ್ಲಿ. ಸೋಮ ತಗೊಳ್ಳ, ನಿನ್ ಸಿಟ್ಟು ತೀರ್ಸ್ಕ. ಏಯ್ ಕುಡಿಲ್ಲ ಅಮ್ಮ, ಅವಳು ಬಂದ್ರೆ ಬಿಟ್ಬಿಡ್ತೀನ. ಕುಡಿಲ್ಲ. ಬೇಡ ಇದು ಕುಡಿದ್ರೆ ನಂಗೊಂಥರ ಆಯ್ತದೆ. ಕುಡಿಲಿಲ್ಲ ಅಂದ್ರೆ ಸಿಗ ಕೋಡ ಕಟ್ಬಿಡ್ತೀವಿ. ಕುಡಿಲ್ಲ. ಅಯ್ಯೋ ಬೇಡ ರೀ, ನಿಮ್ ದಮ್ಮಯ್ಯ ಅಂತೀನಿ ಬೇಡ ರೀ. ನನ್ನ ಕೋಪ ಕಡ್ಡ ಬಂದ್ರೆ ಮನೆ ಸ್ಮಶಾನ ಆದ್ರೂ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸರ್ಕೋ ನನ್ನ ಮಾತು ಕೇಳಿಪ್ಪ. ನಾನು ಡಾಕ್ಟರ್ ಆಗಿ ನನ್ನ ಕರ್ತವ್ಯ ನಾನು ಮಾಡಿದೆ, ಅದ್ರಲ್ಲಿ ಯಾವ ತಪ್ಪು ಇಲ್ಲಪ್ಪ. ಮನೆ ಮರ್ಯಾದೆಗೋಸ್ಕರ ಡಾಕ್ಟರ್ ಓದಿಸಿದ್ರೆ ಡಾಕ್ಟರ್ ಆಗಿ ನನ್ನ ಮನೆ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲೇ. ಒಂದು ಜೀವ ಉಳಿಸೋದು ಈ ಮನೆ ಪ್ರಕಾರ ಮರ್ಯಾದೆ ತೆಗೆಯುವಂಥ ವಿಷಯ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಬೀದಿ ನಾಯಿ ಸತ್ರೆ ಯಾರು ಅಳೋದಿಲ್ಲ. ಹಾಗೊಂದು ವೇಳೆ ಹತ್ರು ಅದು ಬೀದಿ ನಾಯಿ ಆಗಿರುತ್ತೆ. 3 ಜನ ಈ ಮನೆ ಮೇಲಿಟ್ಟಿರೋ ಮರ್ಯಾದೆ, ನನ್ನ ಮೇಲಿಟ್ಟಿರೋ ಗೌರವ ಎಲ್ಲನೂ ಕಳೆದ್ಬಿಟ್ಟಿಯಲ್ಲೇ. ಅಶೋಕ್, ಗಂಡಿನ ಕಡೆ ಫೋನ್ ಎತ್ತಿದ್ರ? ಇಲ್ಲ ಅಪ್ಪಯ್ಯ, ಅವ್ರು ಯಾರು ಫೋನೇ ತೆಗಿತಿಲ್ಲ. ನೋಡಿದ್ಯಾ, ನೀನು ಉಸಿರು ಊದಿ ಉಸಿರು ಕೊಟ್ಟಿಲ್ಲ, ಉಸಿರು ಊದಿ ನನ್ನ ಮನೆ ದೀಪ ಹಾರಿಸಿದ್ಯಾ. ಅಪ್ಪ, ಗಂಡಿನ ಕಡೆಯವರು ನನ್ನ ಡಾಕ್ಟರ್ ಅನ್ನೋ ವಿಷಯ ಗೊತ್ತಿತ್ತು ಈ ಥರ ಸಿಲ್ಲಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ನಿನಗೆ ಓದಕ್ಕೆ ಕಳಿಸಿದ್ದು ತಲೆ ಬಗ್ಗಿಸ್ಕೊಂಡು ಓದ್ಲಿ ಅಂತ ಅಷ್ಟೇ, ನನಗೆ ಬುದ್ಧಿವಾದ ಹೇಳಲಿ ಅಂತಲ್ಲ. ನೀನು ಮಾಡಿರೋ ಕೆಲಸಕ್ಕೆ ಮರ್ಯಾದೆ ಬಿಟ್ಟವ್ರು ಮಾತ್ರ ನಿನ್ನನ್ನು ಹೊಗಳೋದಕ್ಕೆ ಸಾಧ್ಯ. ಮರ್ಯಾದಸ್ಥರು ಇದನ್ನೇ ಮಾಡೋದು. ನಮ್ಮದು 2 ಕಾಂಟ್ರಾಕ್ಟ್ ಅವ್ರು ಹೋದ್ರೂ ಪರವಾಗಿಲ್ಲ, ಈ ಮದುವೆ ವ್ಯವಹಾರ ಕುದುರಲೇಬೇಕು. ಸರಿ ಅಪ್ಪಯ್ಯ. ಪಾರ್ವತಿ
ಅಪ್ಪನ ಮಾತಿಗೆ ಬೇಜಾರು ಮಾಡ್ಕೋಬೇಡಮ್ಮ. ಪಾರ್ವತಿ, ನೀನು ಉಳಿಸಿರೋದು ಒಂದು ಜೀವ ಅಲ್ಲ, ಶಿವುನೇ ನಂಬಿ ಅವನ ಜೊತೆಗಿರೋ 5 ಜೀವನ ಉಳಿಸಿದ್ಯಾ. ಇಲ್ಲಿ ನಡೆದಿದ್ದನ್ನೆಲ್ಲ ಮನ್ಸಿಗೆ ಹಾಕೊಂಬೇಡಮ್ಮ. ಮಡ್ಲಲ್ಲಿ ಮಲಗಿದ ಏಟ್ಗೆ ಎದೆ ಜಲ್ಲಂದ್ಬಿಡ್ತು ಕಲಾ ಗೋಡಂಬಿ. ಅದೇನು ಮಡ್ಲು ಮುಂಗಾರಿನ ಸಿಡ್ಲು ಯವ್ವ, ಯಾಕೋ ಚೊಳಿ ಚೊಳಿ ಕಣಣ್ಣ. ಯಾಕ್ಲಾಂಗ್ ನರಳ್ತಿದ್ಯಾ? ಜೋರಾಗಿರ ಬಂದೈತಿನ್ಲ. ಹ್ಞೂ ಕಣಣ್ಣ, ನಮಗೆ ಜೋರಾಗಿರೋ ಬರ್ಸಿ ನೀನು ತೆಲ್ತಾ ಇದೆಯಾ. ಅಣ್ಣ ತಗೋ. ಅಣ್ಣ ಅಣ್ಣ ಕುಡಿಯಲ್ಲವ್ವ, ಕುಡಿ ಇಲ್ಲೇ. ಹೋಯ್ತು, ಅಯ್ಯೋ ಹೋಯ್ತು, ಎಲ್ಲ ನಾಶವಾಗೋಯ್ತು. ಈ ಮನೆಯವರೆಲ್ಲ ಸೇರಿ ನಾನು ಎದೆ ಮೇಲೆ ಕಲ್ ಚಪ್ಪಡಿ ಹಾಕ್ಬಿಟ್ರು. ಏನಾಯ್ತು ಮಂಜವ್ವ? ಓಟಿ ಹಾಕೊಂಡು ಅಣ್ಣ 4 ಜನ ತಂಗಿದ್ದೀರಿ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡಕ್ ಕೊಟ್ಟಿದ್ದೀರಾ? ಅಲ್ಲ, ದೇವ್ರು ನಿಮ್ಗೆ ಮನ್ಸ್ ಕೊಟ್ಟವನ ಇಲ್ಲ ಕಿತ್ಬಿಟ್ಟು ಕಲ್ಲಿಟ್ಟವನ? ಚಿಕ್ಕ ವಯಸ್ಸಿಂದ ನಿಮ್ಮ ಅಣ್ಣನೇ ನನ್ ಗಂಡ ಅಂತ ಮನ್ಸಲ್ಲಿ ಗೋಪುರ ಕಟ್ಕೊಂಡಿದ್ರೆ ಆದ್ರೆ ನೀವು ಅದನ್ನೇ ಕೆಡವಕೊಂಡಿದ್ದೀರಾ? ಅವಳು ಯಾವಳೋ ಬಂದ್ಲು ಅಂದ್ಬಿಟ್ಟು ಅವಳಿಂದ ಹೋಗೋನಲ್ಲ ನಿಮ್ಮಣ್ಣ, ಬಿಡಕ್ಕಿಲ್ಲ. ನಾನುವೆ 5 ರೂಪಾಯಿ ಕ್ರೀಮ್ ಹಚ್ಕೊಂಡ್ರೆ ನನ್ ಮುಂದೆ ರಂಬೆ ಕೊಂಬರಲ್ಲ, ಜೀರೋನೆಯ. ಏನೋಳಿ? ಜೀರೋನೆಯ. ಜೀರೋನೆಯ. ಅಯ್ಯೋ, ನನ್ನ ಹೊಟ್ಟೆ ಉರಿತಾಯ್ತು. ಎಲ್ಲಿ ನಿಮ್ಮಣ್ಣ? ಅಲ್ಲಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಗುಮ್ಮನ್ ತರ ಮಲ್ಕೊಂಡಿದ್ಯಾ? ಮಾವ, ಓ ಮಾವ, ಏನಾಯ್ತು? ಏಯ್, ಮಣ್ಣಂಗೆ ಏನಾಯ್ತ್ರೆ? ನಮ್ಗೇನೆ ಗೊತ್ತು, ನೀನೆ ಕೇಳು. ಎದಳು ಮಾವ. ಏಯ್, ಯಾಕೆ ಹೊಡೆದೆ? ಯಾಕೆ ಹೊಡೆದ್ನಾ? ನೀನ್ ಮಾಡಿರೋ ಗನಂದರಿ ಕೆಲ್ಸನ ಇಡೀ ಊರೆಲ್ಲ ನೋಡೈತೆ. ಬೆಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಕುಡಿಲಿ. ಕೊಡವ ಇಲ್ಲೇ. ಮಾವ, ದಿಟ್ಟ ಹೇಳು. ದಿಟ್ವಾಗ್ಲೂ ಪ್ರಜ್ಞೆ ತಪ್ಪಿದ್ದ ಇಲ್ಲ ನಾಟಕ ಆಡ್ತಿದ್ದೋ? ಏನ್ ಮಾತು ಅಂತ ಅಡಿಯ ಮಂಜೆ? ತೋಳವ, ನಾನಲ್ಲಿ ಜೀವ ಇಲ್ದೆ ಬಿದ್ದಿದ್ದಾಗ ಪಾರ್ವತಿ ದ್ಯಾವತೆ ತರ ಬಂದು ಉಸಿರು ಕೊಟ್ಟು ಕಾಪಾಡವಳೆ. ಅವಳು ನನ್ನೊಬ್ಬನ ಜೀವ ಅಲ್ಲ, ನನ್ನ ತಂಗಿರ್ ಜೀವನಾನ, ಈ ಮನೆ ಮರವಾದಿನ ಎಲ್ಲ ಉಳಿಸವಳೆ. ಅಂತವಳ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ, ಯಾರು ಮೆಚ್ಚಕ್ಕಿಲ್ಲ. ಹ್ಞೂ ಮಂಜಕ್ಕ, ನಿನ್ ಜೀವನನು ಉಳಿಸವಳೆ. ಮಾವ, ಆಳಾದ್ ಮಂಕ್ ಬುದ್ಧಿಗೆ ಒಳಿಲೇ ಇಲ್ಲ. ಅವಳು ಇನ್ನೊಂದ್ ಕಿತ್ತ ಸಿಕ್ತಾಗ ಟ್ಯಾಂಕ್ಸ್ ಹೇಳ್ತೀನಿ. ಬರ್ತೀನಿ ಕಣ್ರಮ್ಮಿ, ಟಾಟಾ.